ಆಗಿರ್ತಕ್ಕಂಥ BJPಯ ಕಟ್ಟಾಳು ಯುವ ಮಿತ್ರರಾಗಿರ್ತಕ್ಕಂಥ ಭೀಮಣ್ಣನವರೇನು ವೃದ್ಧಾಶ್ರಮದಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಆ ಹುಟ್ಟುಹಬ್ಬಕ್ಕೆ ಮೊದಲೇದಾಗಿ ಭೀಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೀನಿ. ನಾನು ಒಬ್ಬ ಹಿರಿಯೂರು BJP ಮಂಡಲ ಅಧ್ಯಕ್ಷರಾಗಿ ಅಭಿನಂದನ್ ಅಂತ. ಅವರಿಗೆ ಭೀಮಣ್ಣ ನಾವು ಕಳೆದ 10 ವರ್ಷಗಳಿಂದ ಫ್ರೆಂಡು. ಅವರು ಮೋದಿಯವರ ಫ್ಯಾನು. ಏನಕ್ಕಂದರೆ ನಮ್ಮ ದೇಶದ ಬಹು ದೊಡ್ಡ ಯುವ ಪಡೆ ಇರೋದು ಇವತ್ತು ಮೋದಿಯವರ ಒಂದು ಫ್ಯಾನ್ ಆಗಿದೆ. ಅದರಲ್ಲಿ ಭೀಮಣ್ಣನ ಸಹ ಒಬ್ಬರು BJPಯ ನಿಷ್ಠಾವಂತರಾಗಿ. ಈಗ ನಮ್ಮ ರಾಘವೇಂದ್ರಣ್ಣರು ಹೇಳಿದರು, ಮಾಲಕ್ಷ್ಮಿ ಲೇಔಟ್ನ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ರಾಘಣ್ಣರು ಹೇಳಿದರು ಏನಂತಂದರೆ, ಪಕ್ಷದಲ್ಲಿ ಜವಾಬ್ದಾರಿ ಇರಲಿ. ಅದಕ್ಕಿಂತ ಮುಂಚೆ ಅವರು ಸುಮಾರು ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬ ಕಡು ಬಡವರು ಕಂಡ್ರೆ ತುಂಬ ಇಷ್ಟ ಭೀಮಣ್ಣಗೆ. ಯಾಕಂದರೆ ಹತ್ತಿರದಿಂದ ನೋಡಿದ್ದೀನಿ ನಾನು. ಕಳೆದ 10 ವರ್ಷದಿಂದ ನೋಡಿರ್ಬೇಕಂತಂದರೆ ಯಾರಿಗಾದ್ರೂ ಇಲ್ಲ ಅಂತಂದರೆ ಅವನ ಹತ್ರ ಇರಲಿಲ್ಲ ಅಂತಂದ್ರೂ ಬೇರೆ ಹತ್ರ ಹೋಗ್ಬಿಟ್ಟು ಅವರು ಸಾಲ ತಗೊಂಡಾದರೂ ಕೊಡೋಂಥ ಪರಿಸ್ಥಿತಿ ನಾವು ನೋಡಿದ್ವಿ. ಅಂತಂದರೆ ಕಷ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸದಾ ಜೊತೆಗಿರ್ತಕ್ಕಂಥ ಸಾಧಾರಣ ವ್ಯಕ್ತಿ ಅಂತಂದರೆ ನಮ್ಮ ಭೀಮಣ್ಣ ಅಂತ ಹೇಳ್ಬೋದು. ಆ ಭೀಮಣ್ಣಗೆ ಇವತ್ತು ದೇವರ ಆರೋಗ್ಯ, ಆಯಸ್ಸು, ಯಶಸ್ಸು, ಜೊತೆಗೆ ಮಾಲಕ್ಷ್ಮಿ ಲೇಔಟಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ BJP ಮುಂದಿನ ದಿನಗಳಲ್ಲಿ ದೊಡ್ಡ ಜವಾಬ್ದಾರಿಗಳು ಸಹ ಸಿಗಲಿ. ಆ ಜವಾಬ್ದಾರಿಯನ್ನು ರಾಘಣ್ಣವ್ರು ಮಾಡಿಕೊಡ್ಲಿ ಅಂತ ಹೇಳ್ತಾ, ಇವತ್ತು ನಾವೆಲ್ಲರೂ ಸಹ ಯುವಕರು ಸೇರಿದ್ವಿ. ನಮ್ಮೆಲ್ಲರ ಮೂಲಕ ನಾವು ಮತ್ತೊಮ್ಮೆ ಭೀಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದಲ್ಲಿ ಭಾಳಷ್ಟು ವರ್ಷಗಳಿಂದ ತನಗೆ ಪೊಸಿಷನ್ ಇರಲಿ ಇಲ್ಲದೇ ಇರಲಿ, ಜವಾಬ್ದಾರಿ ಇರಲಿ ಇಲ್ಲದೇ ಇರಲಿ, ನನ್ನ ಕೆಲಸ ಏನು ಮಾಡಬೇಕು ಆ ಕೆಲಸನ ಪೂರೈಸುವಂತಹ ಒಬ್ಬ ಯುವ ಶಕ್ತಿ ನಮ್ಮ ಭೀಮಣ್ಣವರು. ಅವರ ಹುಟ್ಟುಹಬ್ಬನ ನಾವೆಲ್ಲ ಸ್ನೇಹಿತರು ಒಟ್ಟು ಸೇರಿ ಎಲ್ಲ ಯುವ ಶಕ್ತಿಗಳ ನಡುವೆ ನಾನೊಬ್ಬ ಮಂಡಲಾಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಜೊತೆಯಲ್ಲಿದ್ದು ಆಚರಣೆಗಳು ಮಾಡ್ಕೊಂಡು ಬರ್ತಾಯಿದ್ದೆ. ಆ ಯುವಶಕ್ತಿಯ ಕನಸು ಕೂಡ ಬಹಳ ದೊಡ್ಡದಿದೆ. ಇವತ್ತು ಕೂಡ ತನ್ನ ಹುಟ್ಟುಹಬ್ಬನ ಯಾವ ಥರ ಆಚರಣೆ ಮಾಡಿಕೊಂಡ್ರು ಅಂದರೆ, ನನಗೆ ಫೋನ್ ಮಾಡಿದ್ರು, ಅಣ್ಣ ನಾನು ನಮ್ಮ ರುದ್ರಾಶ್ರಮ ಇದೆಲ್ಲ, ಈ ರುದ್ರಾಶ್ರಮದಲ್ಲಿ ಬರ್ತಾಯಿದ್ದೀನಿ, 1 ಗಂಟೆಗೆ ನಮ್ಮ ಸ್ನೇಹಿತರೆಲ್ಲ ಬರ್ತಾಯಿದ್ದಾರೆ, ನೀವು ಬರಬೇಕು ಅಂತ ಹೇಳಿದ್ರು. ಅಂದರೆ ಕಾಳಜಿ. ಇವತ್ತು ರುದ್ರಾಶ್ರಮಕ್ಕೆ ಬಂದು ಅವ್ರಿಗೆ ಊಟ, ಹಣ್ಣು ಹಂಪಲೆಲ್ಲ ಕೊಟ್ಟುಬಿಟ್ಟು ಈ ಒಂದು ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಕನಸಿದೆ, ಈ ರೀತಿಯ ಯುವಕರು ಬರಬೇಕು ಸಮಾಜಕ್ಕೆ, ಸೊಸೈಟಿಗೆ ಅಂತ. ಕಾರಣ ಏನಂದರೆ, ಹಿಂದಿನ ರಾಜಕೀಯ ಬೇರೆ, ಇವತ್ತು ಬದಲಾವಣೆಯ ರಾಜಕೀಯ ಬೇರೆ. ಇವತ್ತು ನಮ್ಮ ಯುವಶಕ್ತಿ ಬಹಳ ಇಂಪಾರ್ಟೆಂಟು ನಮ್ಮ ಭಾರತ ದೇಶದಲ್ಲಿ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂದಾದ ನಂತರ ನಮ್ಮ ದೇಶನ ಇವತ್ತು 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ತರ್ತಾ ಇದ್ದಾರೆ. ಬೇರೆ ಪ್ರಪಂಚದಲ್ಲಿರೋ ಯಾವುದೇ ದೇಶಕ್ಕೆ ಹೋದರೆ ಭಾರತೀಯರಂದರೆ ಅವರೇ ಎದ್ದು ನಿಂತು ಸಲ್ಯೂಟ್ ಹೊಡೆಯುವಂಥ ಒಂದು ತಂದಿದ್ದಾರೆ ಇವತ್ತು ನಮ್ಮ ಪ್ರಧಾನಮಂತ್ರಿಯವರು. ಅದೇ ರೀತಿ ನಮ್ಮ ಯುವ ಶಕ್ತಿಗಳು, ಇವತ್ತು ಏನು ನಮ್ಮ ಭೀಮ ಇದ್ದಾನೆ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅವನದೇ ಆದ ರೀತಿಯಲ್ಲಿ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು, ನಾನು ಸಂಘಟನೆ ಮಾಡಬೇಕು, ಪಕ್ಷದಲ್ಲಿ ಕೆಲಸ ಮಾಡಬೇಕು, ಈ ಒಂದು ದೇಶದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಡಿಯಲ್ಲಿ ನಾವುಗಳು ಕೈಲಾದಷ್ಟು ನಮ್ಮ ಯುವ ಶಕ್ತಿಯನ್ನು ಬಳಸಬೇಕು ಅಂತ ಅವನ ಒಂದು ದಿಟ್ಟವಾದ ಆಲೋಚನೆ ಇದೆಯಲ್ಲ, ಆ ಆಲೋಚನೆ ಎಲ್ಲ ಯುವ ಶಕ್ತಿಗಳಿಗೂ ಬರಬೇಕು ಅಂತ ಇವತ್ತು ನಮ್ಮೆಲ್ಲ ಸ್ನೇಹಿತರುಗಳು ಭಾಳ ವಿಶೇಷವಾಗಿ ಯುವ ಶಕ್ತಿಗಳಿಗೆ ನಿಂತಿದ್ದಾರೆ. ಅವ್ರದ್ದೇ ಆದ ರೀತಿಯಲ್ಲಿ ಎಲ್ಲರೂ ಒಂದಿಷ್ಟು ಶಕ್ತಿಯನ್ನು ಈ ಒಂದು ಸೊಸೈಟಿಗೆ, ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮ ಯುವಶಕ್ತಿ ಯುವ ನಾಯಕ ಭೀಮರವರು 100 ವರ್ಷ ನಗ್ನಗ್ತಾ ಬಾಳಲಿ. ಈ ಸಮಾಜಕ್ಕೆ ಅವರಿಗೆ ಮತ್ತೊಂದಿಷ್ಟು ಅವರಿಂದ ಜೀವನ ಪರ್ಯಂತ ಈ ಸೊಸೈಟಿಗೆ ಅವರಿಂದ ಸೇವೆ ಸಿಗಲಿ, ಭಗವಂತ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ ಅಂತ ಇವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾನು ಮಂಡಲಾಧ್ಯಕ್ಷ ಆಗಿ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಅವ್ರಿಗೆ ಶುಭ ಹಾರೈಸ್ತೇನೆ. ನಮಸ್ಕಾರ, ನಾನು ಅಭಿನಂದನ್, ಹಿರಿಯೂರು ಮಂಡಲ ಅಧ್ಯಕ್ಷ ಮಾತಾಡ್ತಿದ್ದೀನಿ. ಇವತ್ತೆಲ್ಲ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮೆಲ್ಲರ ನಾಯಕರು, ಸಂಘಟನಾ ಚತುರರು, ಯುವಕರ ಆದರ್ಶ ನಾಯಕರಾಗಿರ್ತಕ್ಕಂಥ ಶಿರಾಟಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಯುವಕರ ಕಣ್ಮಣಿ ಆಗಿರುವಂತಹ ಚಂದ್ರು ಲಮಣಿಯವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ನಮಗೆ ತುಂಬಾ ಹರ್ಷದಿಂದ ಚಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಅವರಿಗೆ ದೇವರು ಆರೋಗ್ಯ, ಆಯಸ್ಸು,
ಯಶಸ್ಸು ಮತ್ತು ಶಿರಹಟ್ಟಿಯ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಿ ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನ ಕೊಡ್ಲಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಕೇಳ್ಕೊಂಡು ಒಂದೆರಡು ಮಾತನ್ನು ಮುಗಿಸಿದ್ದೀನಿ. ನಮಸ್ಕಾರ.